ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿಗೆ ತಾನು ನಕಲಿ ಗಾಂಧಿ ಕುಟುಂಬಕ್ಕೆ ಸೇರಿರೋನು, ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅನ್ನುವ ಅಹಂಕಾರ, ಮದ ಎಷ್ಟರ ಮಟ್ಟಿಗೆ ನೆತ್ತಿಗೇರಿದೆಯಪ್ಪ ಅಂದ್ರೆ ಇಂಥ ಕೆಲಸನು ರಾಹುಲ್ ಗಾಂಧಿ ಅವರು ಮಾಡಬಹುದಾ? ಎಂತ ಚೀಪ್ ಮೆಂಟಾಲಿಟಿ ಪ್ರತಿಪಕ್ಷ ನಾಯಕರದ್ದು ಅಂತ ಸೋಷಿಯಲ್ ಮೀಡಿಯಾಗಳಿಂದ ಹಿಡಿದು ರಾಷ್ಟ್ರೀಯ ಟಿವಿ ಮಾಧ್ಯಮಗಳಲ್ಲೂ ಸಹ ರಾಹುಲ್ ಗಾಂಧಿನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಜನ. ಸ್ನೇಹಿತರೆ, ಈ ರಾಹುಲ್ ಗಾಂಧಿ ಅವರು ತಮ್ಮ ಪಕ್ಷದ ಹಿರಿಯ ನಾಯಕರಿಗೆ ಬೆಲೆ ಕೊಡೋದಿಲ್ಲ. ಇತ್ತೀಚೆಗೆ ನಡೆದ ಘಟನೆಯನ್ನೇ ನೆನಪಿಸ್ಕೊಳ್ಳಿ ನೀವು. ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಿಕ್ಕೆ ಹೋದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೊಠಡಿಯಿಂದ ಹೊರದಬ್ಬಲಾಗುತ್ತೆ. ಕೇವಲ ಗಾಂಧಿ ಕುಟುಂಬದವರು ಮಾತ್ರ ಒಳಗಡೆ ಇದ್ರು ನಾಮಪತ್ರ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ. ಇದು ಇವರು ಅವರದ್ದೇ ಪಕ್ಷದ ಅಧ್ಯಕ್ಷರಿಗೆ ಕೊಡ್ತಕ್ಕಂತ ಮರ್ಯಾದೆ. ಇನ್ನು ಇಂತಹ ರಾಹುಲ್ ಗಾಂಧಿ ಅವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಸ್ನೇಹಿತರೆ, ಈಗ ಇವರು ಅವಮಾನ ಮಾಡಿರೋದಾದ್ರೂ ಯಾರಿಗೆ? ಸಾಂವಿಧಾನಿಕ ಪದವಿಯಲ್ಲಿರ್ತಕ್ಕಂತಹ ವೇದಿಕೆ ಮೇಲಿದ್ದಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರಿಗೆ. ಸ್ನೇಹಿತರೆ, ಒಂದೇ ವೇದಿಕೆಯಲ್ಲಿ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಲೋಕಸಭೆಯ ಸ್ಪೀಕರ್ ನರೇಂದ್ರ ಮೋದಿ ಅವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿದ್ರು ಸಂಸತ್ನ ಸೆಂಟ್ರಲ್ ಹಾಲ್ ನಲ್ಲಿ. ಆ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ನಡೆದುಕೊಂಡ ರೀತಿ ಇದೆಯಲ್ಲ, ಅದು ಎಲ್ಲ ಕಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಎಲ್ರು ಬಾಯಿಗೆ ಬಂದಂತೆ ತೆಗಳ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ. ಇಷ್ಟೇ ಅಲ್ಲದೆ ಮತ್ತೊಂದು ಶನಿ ಎಗ್ಲೇರಿದೆ ಈಗ ರಾಹುಲ್ ಗಾಂಧಿ ಅವರಿಗೆ. ನೇತಾ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಲೋಕಸಭೆನಲ್ಲಿ ಈಗ ಆ ಸ್ಥಾನಕ್ಕೂ ಸಹ ಕುತ್ತು ಬಂದಿದೆ. ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳೇ ಈಗ ಬೇಡಿಕೆ ಇಡ್ತಾ ಇದೆ, ನೀವು ಆ ಸ್ಥಾನನ ಬಿಟ್ಟು ಇಳೀರಿ ಅಂತ. ಈ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆ ವೇದಿಕೆ ಮೇಲೆ ರಾಹುಲ್ ಗಾಂಧಿ ಅವರು ನಡೆದುಕೊಂಡ ರೀತಿನ ನೀವು ನೋಡಿದ್ರೆ ನೀವು ಅನ್ಕೋಬಹುದು ಬೈ ಮಿಸ್ಟೇಕ್ ಆಗಿರಬಹುದು ಅಂತ. ತಪ್ಪು. ಎಲ್ಲೋ ಒಂದ್ ಕಡೆ ಬೇಕಂತಾನೆ ರಾಹುಲ್ ಗಾಂಧಿ ಅವರು ಅವಮಾನ ಮಾಡುವ ಉದ್ದೇಶದಿಂದಾನೇ ಈ ರೀತಿ ನಡೆದುಕೊಂಡ್ರ? ಇದನ್ನ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಒಂದ್ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಈಗ ಕಾಂಗ್ರೆಸ್ನವರು ದೇಶದ ಕ್ಷಮೆಯಾಚನೆ ಮಾಡ್ಬೇಕಾಗತ್ತೆ. ಒಬ್ಬ ಹಿಂದುಳಿದ ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿ ಮಾಡಿತು ಬಿಜೆಪಿ. ಅಂತಹ ಉನ್ನತ ಹುದ್ದೆನಲ್ಲಿರ್ತಕ್ಕಂತಹ ರಾಷ್ಟ್ರಪತಿಗೆ ಗೌರವ ಕೊಡೋದಿಲ್ಲ ರಾಹುಲ್ ಗಾಂಧಿ ಅಂದ್ರೆ ಏನ್ ಹೇಳೋದು? ಸ್ನೇಹಿತರೆ, ನಡೆದ ಘಟನೆ ಏನಪ್ಪಾ ಅಂದ್ರೆ, ಸಂವಿಧಾನ ಅಸ್ತಿತ್ವಕ್ಕೆ ಬಂದು 75 ವರ್ಷ ಆಯ್ತು, ಅದನ್ನ ಸಂಭ್ರಮಾಚರಣೆ ಮಾಡ್ಬೇಕು ಅಂತೇಳಿ ಲೋಕಸಭೆಯ ಸೆಂಟ್ರಲ್ ಹಾಲ್ ನಲ್ಲಿ, ಸಂಸತ್ನ ಸೆಂಟ್ರಲ್ ಹಾಲ್ ನಲ್ಲಿ ಒಂದು ಸಮಾರೋಪ ಇಟ್ಕೊಂಡಿರ್ತಾರೆ. ಅಲ್ಲಿ ಮೋದಿ, ಅಲ್ಲಿ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಲೋಕಸಭೆಯ ಸ್ಪೀಕರ್ ಮೋದಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ರಾಹುಲ್ ಗಾಂಧಿ ಅವರು ಸಹ ಇರ್ತಾರೆ. ರಾಷ್ಟ್ರಪತಿಗಳು ಸೇರಿದಂತೆ ಎಲ್ಲರೂ ಎದ್ದು ವೇದಿಕೆಯ ಮೇಲೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಸೇರಿದಂತೆ ಸಂವಿಧಾನಕ್ಕೆ ನಮನ ಸಲ್ಲಿಸ್ತಾ ಇರ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಹೊತ್ತು ನಿಂತಂಗ್ ಮಾಡಿ ಕುರ್ಚಿ ಮೇಲೆ ಮತ್ತೆ ಕೂರ್ತಾರೆ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸನ್ನೆ ಮಾಡಿ ಹೇಳ್ತಾರೆ, ರಾಷ್ಟ್ರಪತಿಗಳು ಇನ್ನು ನಿಂತಿದ್ದಾರೆ, ನೀವು ಕೂರೋದು ಒಳ್ಳೇದಲ್ಲ, ಹೇಳಿ ಅಂತ ಎದ್ದಳಿಸ್ತಾರೆ. ನೀವೇ ಹೇಳಿ, LOP ನಾಯಕನಾದವರಿಗೆ ಇಷ್ಟು ಕಾಮನ್ ಸೆನ್ಸ್ ಇರೋದಿಲ್ವಾ? ಅಷ್ಟೇ ಅಲ್ಲದೆ ನರೇಂದ್ರ ಮೋದಿ ಅವರು ಸೇರಿದಂತೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ವೇದಿಕೆಯಿಂದ ಇಳಿದು ಹೋಗುವಾಗ ರಾಷ್ಟ್ರಪತಿಗಳಿಗೆ ವಂದನೆ ಸಲ್ಲಿಸಿ ಹೋಗ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಮುಖ ತಿರುಗಿಸಿಕೊಂಡು ದರ ಅಂತ ವೇದಿಕೆಯಿಂದ ಇಳಿದು ಹೋಗ್ತಾರೆ. ಇದು ರಾಷ್ಟ್ರಪತಿಗೆ ಮಾಡಿದ ಅವಮಾನ ಅಲ್ಲದೆ ಮತ್ತೇನು? ಮಾತೆತ್ತಿದ್ರೆ ನಾವು ಸಂವಿಧಾನ ರಕ್ಷಣೆ ಮಾಡೋದಿಕ್ಕೆ ಬಂದಿರೋರು ಅಂತೇಳಿ ಕೆಂಪು ಪುಸ್ತಕ ಇಟ್ಕೊಂಡು ಕಂಡಲ್ಲಿ ಫೋಸ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು. ಅವರು ಮಾಡೋ ಕೆಲಸಕ್ಕೂ ಆಡೋ ಮಾತಿಗೂ ಒಂದಕ್ಕೊಂದು ಅರ್ಥನೇ ಇರೋದಿಲ್ಲ. ಮಹಾರಾಷ್ಟ್ರದ ಚುನಾವಣಾ ಸಂದರ್ಭದಲ್ಲಿ ಖಾಲಿ ಪುಸ್ತಕಗಳನ್ನು ಸಂವಿಧಾನ ಅಂತೇಳಿ ಹಂಚಿದವರು ಇವರು. ಮೇಲ್ಗಡೆ ಸಂವಿಧಾನ ಅಂತ ಬರೆದಿದೆ ಪುಸ್ತಕದ ಮೇಲೆ, ಒಳಗಡೆ ತೆಗೆದು ನೋಡಿದ್ರೆ ಖಾಲಿ ಹಾಳೆಗಳು. ಇದು ಸಂವಿಧಾನಕ್ಕೆ ನಕಲಿ ಗಾಂಧಿ ಕುಟುಂಬ ಕೊಡ್ತಕ್ಕಂತಹ ಗೌರವ ನೀವೇ ನೋಡಿ. ರಾಹುಲ್ ಗಾಂಧಿ ಅವರ ಜಿದ್ದು ಏನಪ್ಪಾ ಅಂದ್ರೆ, ನನಗೆ ಈ ಸಮಾರಂಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ವಲ್ಲ ಅಂತ. ಪ್ರೋಟೋಕಾಲ್ ಪ್ರಕಾರ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಸ್ಪೀಕರ್ 3 ಜನ ಮಾತ್ರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಖುದ್ದು ಮೋದಿ ಅವರೇ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂದ ಮೇಲೆ ಮೇಲಿಂದ ಇಳಿದು ಬಂದಿರೋ ರಾಹುಲ್ ಗಾಂಧಿ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಕಾಗಿತ್ತಂತೆ. ಇದನ್ನ ನೀವು ದರ್ಪ ಅನ್ನೋದೇ ಇನ್ನೇನು ಹೇಳ್ತೀರಾ? ಲೋಕಸಭೆಯಲ್ಲಿ ಸಭೆ ಸಮಾರಂಭಗಳಲ್ಲಿ ಯಾವ ರೀತಿ ವರ್ತನೆ ಮಾಡ್ಬೇಕು, ಏನೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರ್ತಕ್ಕಂತ ರಾಹುಲ್ ಗಾಂಧಿ ಅವರನ್ನ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡಿ ಇಂಡಿ ಕೂಟದ ಅಂಗ ಪಕ್ಷಗಳು ಈಗ ಕೈ ಇಸುಕಿಕೊಳ್ತಾ ಇದ್ದಾವೆ. ಸಮಾರಂಭ ಮುಗಿದ ತಕ್ಷಣ ಮೋದಿ ಅವರು ಸೇರಿದಂತೆ ಸ್ಪೀಕರ್ ಓಂ ಬಿರ್ಲಾರು ಮತ್ತು
ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವೇದಿಕೆಯಿಂದ ಇಳಿಯುವ ಮುಂಚೆ ರಾಷ್ಟ್ರಪತಿಗಳಿಗೆ ವಿಶ್ ಮಾಡಿ ಹೋಗ್ತಾರೆ. ಆದ್ರೆ ರಾಹುಲ್ ಗಾಂಧಿ ಮುಖ ತಿರುಗಿಸಿಕೊಂಡು ವೇದಿಕೆಯಿಂದ ಇಳಿದು ಹೋಗ್ತಾರೆ. ಎಷ್ಟು ದರ್ಪ ಅಹಂಕಾರ ಇರಬೇಕು ನೀವೇ ಯೋಚನೆ ಮಾಡಿ. ಪಾಲ್ಗೊಂಡಿರೋದು ಸಂವಿಧಾನದ ಅಭಿವಂದನಾ ಕಾರ್ಯಕ್ರಮದಲ್ಲಿ. ತಾವೇ ಹೇಳ್ಕೊತಾರೆ ನಾವು ಸಂವಿಧಾನದ ರಕ್ಷಕರು ಅಂತ. ಆದ್ರೆ ಇಲ್ಲಿ ಅವರ ನಡವಳಿಕೆ ನೋಡಿದ್ರೆ ಭಕ್ಷಕರು ಅನಿಸುತ್ತೆ. ಯಾಕಂದ್ರೆ ಉನ್ನತ ಸ್ಥಾನ, ಪ್ರಥಮ ಪ್ರಜೆ, ಸಾಂವಿಧಾನಿಕ ಹುದ್ದೆನಲ್ಲಿರ್ತಕ್ಕಂತಹ ರಾಷ್ಟ್ರಪತಿಗಳಿಗೆ ಗೌರವ ಕೊಡೋದಿಲ್ಲ ಅಂದ್ರೆ ಇನ್ಯಾರಿಗೆ ಗೌರವ ಕೊಡ್ತಾರೆ? ನಿಮ್ಮಂತಹ ಸಾಮಾನ್ಯ ಜನರ ಪಾಡು ಏನಾಗಬಹುದು ಇಂಥವರು ಪ್ರಧಾನಿ ಆದ್ರೆ ಅಂತ ಯೋಚನೆ ಮಾಡಿ. ಅವರದ್ದೇ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಡೆಸಿಕೊಳ್ಳೋ ರೀತಿ ನೋಡಿ ಅಲ್ಲೇ ಸ್ಪಷ್ಟವಾಗಿ ಹೋಗುತ್ತೆ ಇವರ ಮನಸ್ಥಿತಿ ಎಂತಹದ್ದು ಅಂತ. ಚರಣ ಚುಂಬಕರ ರೀತಿ ನಡೆಸ್ಕೊಳ್ತಾರೆ, ಗುಲಾಮರ ರೀತಿ ನಡೆಸ್ಕೊಳ್ತಾರೆ. ಅದೇ ಇವರು ಬಿಜೆಪಿ ವಿರುದ್ಧ ಮಾಡೋ ಆರೋಪ ಏನು? ಅವರ ಕಾರ್ಯಕರ್ತರು ಗುಲಾಮರು ಅಂತ, ಅವರ ಕಾರ್ಯಕರ್ತರು ಮೋದಿ ಭಕ್ತರು ಅಂತ. ಭಕ್ತರು ಅನ್ನೋ ಪದ ಒಳ್ಳೆಯ ಶ್ರೇಣಿ. ಆದ್ರೆ ಇವರು ತಮ್ಮದೇ ಕಾರ್ಯಕರ್ತರು ಒತ್ತಟ್ಟಿಗಿರ್ಲಿ, ಅಧ್ಯಕ್ಷರನ್ನು ಗುಲಾಮರಂತೆ ನಡೆಸ್ಕೊಳ್ತಾರಲ್ಲ, ಅದಕ್ಕಿಂತ ಕೀಳ ಖಂಡಿತ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರಿಗಿಂತ ಅತಿ ದೊಡ್ಡ ಅಂಧ ಭಕ್ತರು, ಗುಲಾಮರು ಬೇಕಾ? ಯಾಕಂದ್ರೆ ಖರ್ಗೆ ಅವರೇ ರಾಜ್ಯಸಭೆಯಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನು ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭೆಯಲ್ಲಿ ಆಗಿರೋದಕ್ಕೆ ಸೋನಿಯಾ ಗಾಂಧಿನೇ ಕಾರಣ, ಅವರ ಕೃಪಾ ಕಟಾಕ್ಷನೇ ಕಾರಣ. ಎಲ್ಲಿವರೆಗೂ ಅವರ ದಯ ನನ್ನ ಮೇಲೆ ಇರುತ್ತೋ ಅಲ್ಲಿವರೆಗೂ ನಾನು ಅಧಿಕಾರದಲ್ಲಿರ್ತೇನೆ ಅಂದ್ರೆ ಇವರಿಗೆ ಯಾವುದೇ ಅರ್ಹತೆಗಳು ಇಲ್ಲ ಲೀಡರ್ ಆಫ್ ಅಪೋಸಿಷನ್ ಆಗೋದಕ್ಕೆ. ಸೋನಿಯಾ ಗಾಂಧಿ ಮತ್ತು ಗಾಂಧಿ ಕುಟುಂಬದ ಕೃಪಾ ಕಟಾಕ್ಷದಿಂದ ಮಾತ್ರ ಇವರು ಆಗಿರುವುದು ಅಂದಂಗಾಯ್ತು. ಸ್ನೇಹಿತರೆ, ಮತ್ತೊಂದು ದೊಡ್ಡ ಬೆಳವಣಿಗೆ ಏನಪ್ಪಾ ಇಂಡಿ ಕೂಟದಲ್ಲಿ ಅಂದ್ರೆ, ಮಹಾರಾಷ್ಟ್ರದ ಹೀನಾಯ ಸೋಲಿನ ನಂತರ ಈಗ ಇಂಡಿ ಕೂಟದ ಮಿತ್ರ ಪಕ್ಷಗಳೇ ಡಿಮ್ಯಾಂಡ್ ಇಡ್ತಾ ಇದಾವೆ, ನೀವು LOP ಲೀಡರ್ ಆಫ್ ಅಪೋಸಿಷನ್ ಪ್ರತಿಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಿಳಿರಿ. ನಿಮ್ ಕೈಲಿ ಆಗಿ ಹೋಗೋ ಮಾತಲ್ಲ ಇದು. ನಮಗಿಂತ ಸ್ವಲ್ಪ ಜಾಸ್ತಿ ಸಂಖ್ಯೆಗಳಲ್ಲಿ ಸ್ಥಾನ ಗೆದ್ದಿರಬಹುದು, ಹೆಚ್ಚು ಕಡಿಮೆ ನೀವು ನಮ್ಮ ಲೆವೆಲ್ನವರೇ ಅಂತ ಈಗ TMC ಮತ್ತು SP-ಯ ಅಖಿಲೇಶ್ ಯಾದವ್ ಅವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಪ್ರತಿಪಕ್ಷದ ನಾಯಕನ ಹುದ್ದೆ ರೊಟೇಷನ್ ನಲ್ಲಿ ಬರಬೇಕು, ನಮಗೂ ಆ ಹುದ್ದೆ ಬೇಕು ಅಂತ ಈಗ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ. ಅಂದ್ರೆ ಸ್ಪಷ್ಟ ಆಗೋಯ್ತು, ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನನು ಮುಂದಿನ ದಿನಗಳಲ್ಲಿ ಕಳೆದುಕೊಳ್ಳುವ ಎಲ್ಲ ಸಂಭವನೀಯತೆಗಳು ಈಗ ಕಾಣ್ತಾ ಇದೆ. ಮೈತ್ರಿಕೂಟದ ಅಂಗ ಪಕ್ಷಗಳು ಅಂತಾರೆ, ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರು ಸ್ಪರ್ಧೆ ಮಾಡೋದಾದ್ರೂ ಹೇಗೆ? ಡೆಲ್ಲಿನಲ್ಲಿ ಕೇಜ್ರಿವಾಲ್ ಅವರು ನಾನು ವಿಧಾನಸಭೆಯಲ್ಲಿ ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಆ ಕಡೆ UP-ನಲ್ಲಿ ಮೊನ್ನೆ ಬೈ ಎಲೆಕ್ಷನ್ ನಡೀತಲ್ಲ, ಎಲ್ಲ 9 ಸ್ಥಾನಗಳಲ್ಲೂ ಅಖಿಲೇಶ್ ಯಾದವ್ ಅವರೇ ಸ್ಪರ್ಧೆ ಮಾಡಿದ್ರು. ಒಂದು ಸೀಟನ್ನು ಕಾಂಗ್ರೆಸ್ಗೆ ಕೊಟ್ಟಿಲ್ಲ. ಅಷ್ಟೇ ಯಾಕೆ, ಮೊನ್ನೆ ಆದ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ SP ಅಖಿಲೇಶ್ ಯಾದವ್ ಅವರು ಸಪರೇಟ್ ಆಗಿ ಸ್ಪರ್ಧೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ. ಪರಿಸ್ಥಿತಿ ಹೀಗಿರುವಾಗ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳದೆ ಇರತಕ್ಕಂತ ಪರಿಸ್ಥಿತಿ ಇದೆ. ಇನ್ನು ಇಂಡಿ ಮೈತ್ರಿಕೂಟ ಸಕ್ಸಸ್ ಆಗುವಂದ್ರೆ ಹೇಗೆ ಸಾಧ್ಯ? ಅದು ರಾಹುಲ್ ಗಾಂಧಿ ಅವರಂತಹ ನಾಯಕರನ್ನು ಕಟ್ಟಿಕೊಂಡು ಸಕ್ಸಸ್ ಸಿಗುತ್ತಾ? ನೀವೇ ಹೇಳಿ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.